ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಮಕರ ರಾಶಿಯವರ ಈ ಜೀವನ 2026 ಈ ಜನವರಿಯಲ್ಲಿ ಹೇಗೆ ಇರುತ್ತೆ ಅಂತ ನಾವು ನೋಡೋಣ ಬನ್ನಿ. ಇವರ ಈ ರಹಸ್ಯ, ಪ್ರೀತಿ ಮತ್ತು ಈ ಭವಿಷ್ಯ, ಅದ್ಭುತ ಬದಲಾವಣೆಗಳು. ಒಂದು ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ವಿಶೇಷವಾಗಿ ಈ ಮಕರ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಈ ಮಾಹಿತಿ ಬಹಳ ಮುಖ್ಯವಾಗಿದೆ. ನಿಮ್ಮ ಜೀವನದಲ್ಲಿ ನಿಮಗೆ ತಿಳಿಯದಂತೆ ಒಬ್ಬ ಮಹಿಳೆ ನಿಮ್ಮನ್ನು ಈ ರಹಸ್ಯವಾಗಿ ಆರಾಧಿಸುತ್ತಿದ್ದಾಳೆ, ನಿಮ್ಮನ್ನು ಪ್ರೀತಿಸುತ್ತಿದ್ದಾಳೆ. ಈ ರಹಸ್ಯ ಪ್ರೇಯಸಿ ಯಾರು? ಆಕೆಯ ಪ್ರೀತಿಯಿಂದ ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳು ಬರಲಿವೆ? ನಿಮ್ಮ ಕಷ್ಟಗಳು ಹೇಗೆ ದೂರವಾಗಲಿದೆ ಎಂಬುದನ್ನು ನಾವು ಸಂಪೂರ್ಣವಾಗಿ ಈ ಮಾಹಿತಿಯನ್ನು ತಿಳಿತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಮಕರ ರಾಶಿಯವರು ಮೂಲತಃ ಬಹಳ ಗಂಭೀರ ಸ್ವಭಾವದವರು ಮತ್ತು ದೃಢ ಸಂಕಲ್ಪ ಹೊಂದಿದವರು. ಈ ರಾಶಿಯ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ತಮ್ಮ ವ್ಯಕ್ತಿತ್ವದ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಾರೆ. ಇವರು ಸೌಂದರ್ಯ ಪ್ರಿಯರು. ತಾವು ಹೇಗೆ ಕಾಣುತ್ತೇವೆ, ಇತರರ ಮುಂದೆ ತಮ್ಮ ಈ ವರ್ಚಸ್ಸು ಹೇಗಿದೆ ಎಂಬ ಬಗ್ಗೆ ಇವರಿಗೆ ಹೆಚ್ಚಿನ ಆಸಕ್ತಿ ಇದೆ. ಈ ರಾಶಿಯವರು ಸುಮ್ಮನೆ ಕನ್ನಡಿಯ ಮುಂದೆ ನಿಂತು ಗಂಟೆಗಟ್ಟಲೆ ಕಳೆಯಬಲ್ಲರು. ತಮ್ಮ ಈ ಕೇಶ ವಿನ್ಯಾಸವಿರಲಿ ಅಥವಾ ಈ ತೊಡುವ ಬಟ್ಟೆನೇ ಇರಲಿ, ಪ್ರತಿಯೊಂದು ಅಚ್ಚುಕಟ್ಟಾಗಿರಬೇಕು ಎಂದು ಇವರು ಆಸೆ ಪಡ್ತಾರೆ. ಇವರ ಈ ಒಂದು ಅಚ್ಚುಕಟ್ಟಾದ ವ್ಯಕ್ತಿತ್ವವೇ ಇತರರನ್ನು ಆಕರ್ಷಿಸುವ ಮೊದಲ ಮೆಟ್ಟಿಲು. ಮಕರ ರಾಶಿಯವರ ಅತಿ ದೊಡ್ಡ ಶಕ್ತಿ ಎಂದರೆ ಅವರ ಇಚ್ಛಾಶಕ್ತಿ. ಒಂದು ಕೆಲಸವನ್ನು ಮಾಡಬೇಕು ಎಂದು ಇವರು ನಿರ್ಧರಿಸಿದರೆ ಅದನ್ನು ಮುಗಿಸುವವರೆಗೂ ಇವರಿಗೆ ನಿದ್ದೆ ಅನ್ನೋದು ಬರೋದೇ ಇಲ್ಲ. ಎಷ್ಟೇ ಕಷ್ಟಗಳು ಎದುರಾದರೂ, ಎಂತಹ ಸವಾಲುಗಳು ಬಂದರೂ ಇವರು ಧೈರ್ಯದಿಂದ ಎದುರಿಸುತ್ತಾರೆ. ಇವರ ತಾಳ್ಮೆ ಮತ್ತು ವಿಶ್ವಾಸ ಅದ್ಭುತವಾದದ್ದು. ಸಾಮಾನ್ಯವಾಗಿ ಈ ರಾಶಿಯವರಿಗೆ ಜೀವನದ ಮಧ್ಯಭಾಗದಿಂದ ಅಂದರೆ ಮಧ್ಯ ವಯಸ್ಸಿನಿಂದ ಭಾಗ್ಯೋದಯವಾಗುತ್ತೆ. ಈ ಸಮಯದಲ್ಲಿ ಇವರು ತಾವು ಅಂದುಕೊಂಡ ಉನ್ನತ ಹುದ್ದೆ, ಹಣ, ಅಂತಸ್ತು ಮತ್ತು ಈ ಸ್ವಂತ ಮನೆಯನ್ನು ಪಡೆಯುತ್ತಾರೆ. ಇವರು ಆರ್ಥಿಕ ಶಿಸ್ತನ್ನು ಹೊಂದಿರುವವರು. ಎಲ್ಲಿ ಹಣ ಖರ್ಚು ಮಾಡಬೇಕು ಮತ್ತು ಎಲ್ಲಿ ಉಳಿಸಬೇಕು ಎಂಬುದು ಇವರಿಗೆ ಚೆನ್ನಾಗಿ ಗೊತ್ತು. ಈ ಐಷಾರಾಮಿ ಜೀವನವನ್ನು ಇಷ್ಟಪಡುವ ಇವರು ಅದನ್ನು ಪಡೆಯಲು ಅಷ್ಟೇ ಕಠಿಣ ಪರಿಶ್ರಮವನ್ನು ಹಾಕ್ತಾರೆ. ಇನ್ನು ಈ ರಾಶಿಯವರ ಸ್ವಭಾವದ ಬಗ್ಗೆ ನಾವು ಹೇಳೋದಾದರೆ, ಇವರು ಬಹಳ ಮೃದು ಸ್ವಭಾವದವರು ಮತ್ತು ಬಹಳನೇ ಈ ಮೃದು ಮನಸ್ಸಿನವರು. ಬೇರೆಯವರಿಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡಲು ಹೋಗಿ ತಾವು ಸಂಕಷ್ಟಕ್ಕೆ ಸಿಲುಕಿಕೊಳ್ಳೋದು ಇವರ ಒಂದು ಅಭ್ಯಾಸ. ಇತರರ ಟೀಕೆಗಳು ಇವರು ಬೇಗನೆ ಗುರಿಯಾಗ್ತಾರೆ. ಇವರಿಗೆ ಕೋಪ ಬರುವುದು ಅಪರೂಪ. ಆದರೆ ಒಮ್ಮೆ ಕೋಪ ಬಂದರೆ ಅದನ್ನು ಶಾಂತಗೊಳಿಸುವುದು ತುಂಬಾ ಕಷ್ಟ. ಇವರ ಹಠಮಾರಿತನ ಕೆಲವೊಮ್ಮೆ ಇವರಿಗೆ ನಷ್ಟವನ್ನು ತಂದೊಡ್ಡಬಹುದು. ಆದ್ದರಿಂದ ಈ ರಾಶಿಯವರು ತಮ್ಮ ಹಠವನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ಹೊಂದಾಣಿಕೆಯಿಂದ ನಡೆದರೆ ಜೀವನ ಇನ್ನೂ ಸುಖಮಯವಾಗಿರುತ್ತೆ. ಈಗ ಅಸಲಿ ವಿಷಯಕ್ಕೆ ನಾವು ಬರೋದಾದರೆ, ಈ ರಾಶಿಯ ಪುರುಷರನ್ನು ಒಬ್ಬ ಮಹಿಳೆ ರಹಸ್ಯವಾಗಿ ಪ್ರೀತಿಸುತ್ತಿದ್ದಾಳೆ. ಆಕೆ ಯಾರು? ಆಕೆ ನಿಮ್ಮನ್ನು ಏಕೆ ಇಷ್ಟಪಡುತ್ತಿದ್ದಾಳೆ? ಈ ರಾಶಿಯ ಪುರುಷರು ಬಹಳ ಬುದ್ಧಿವಂತರು ಮತ್ತು ನೋಡಲು ಸುಂದರ ಯುವಕ. ಅವರಲ್ಲಿರುವ ಈ ಒಂದು ಗಾಂಭೀರ್ಯ ಮತ್ತು ಈ ಕೆಲಸದ ಮೇಲಿರುವ ಶ್ರದ್ಧೆ ಆಕೆಗೆ ತುಂಬ ಇಷ್ಟವಾಗಿದೆ. ನೀವು ಮಾತನಾಡುವ ಶೈಲಿ, ನೀವು ವಿಷಯಗಳನ್ನು ನಿರ್ವಹಿಸುವ ರೀತಿ ಮತ್ತು ನಿಮ್ಮ ಧೈರ್ಯ ಆಕೆಯನ್ನು ನಿಮ್ಮತ್ತ ಆಕರ್ಷಿಸಿದೆ. ಆಕೆ ನಿಮ್ಮ ಈ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಿದ್ದಾಳೆ. ನಿಮ್ಮ ಪ್ರತಿಯೊಂದು ಸಣ್ಣ ಕೆಲಸವೂ ಆಕೆಗೆ ದೊಡ್ಡದಾಗಿ ಕಾಣುತ್ತೆ. ಆಕೆ ನಿಮ್ಮ ಸಂಬಂಧಿಕರಲ್ಲಿ ಒಬ್ಬರಾಗಿರಬಹುದು ಅಥವಾ ನಿಮ್ಮ ಸ್ನೇಹಿತರ ವಲಯದಲ್ಲಿ ಇರಬಹುದು. ಆಕೆಗೆ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳು ಕೂಡ ಗೊತ್ತು. ನೀವು ಯಾವಾಗ ಮನೆಗೆ ಬರುತ್ತೀರಿ, ಯಾವಾಗ ಹೊರಗೆ ಹೋಗುತ್ತೀರಿ, ನಿಮ್ಮ ಇಷ್ಟ ಕಷ್ಟಗಳೇನು ಎಂಬುದನ್ನು ಆಕೆ ರಹಸ್ಯವಾಗಿ ತಿಳಿದುಕೊಂಡಿದ್ದಾಳೆ. ಆಕೆ ನಿಮ್ಮ ಪದೇ ಪದೇ ಫೋನ್ ಮಾಡಲು ಪ್ರಯತ್ನಿಸುತ್ತಿರಬಹುದು ಅಥವಾ ಕೆಲಸವಿಲ್ಲದಿದ್ದರೂ ಏನೋ ಒಂದು ನೆಪ ಹುಡಿ ನಿಮ್ಮೊಂದಿಗೆ ಮಾತನಾಡಲು ಬರುತ್ತಿರಬಹುದು. ನೀವು ಸೋತಾಗ ಆಕೆ ನಿಮಗೆ ಸಾಂತ್ವನ ಹೇಳಲು ಬಯಸುತ್ತಾಳೆ. ನೀವು ಗೆದ್ದಾಗ ದೂರದಿಂದಲೇ ನೋಡಿ ಸಂತೋಷ ಪಡುತ್ತಾಳೆ. ಆಶ್ಚರ್ಯದ ವಿಷಯವೆಂದರೆ ಆಕೆ ತನ್ನ ಪ್ರೀತಿಯನ್ನು ನಿಮ್ಮ ಮುಂದೆ ಹೇಳಿಕೊಳ್ಳಲು ಭಯ ಪಡುತ್ತಿದ್ದಾಳೆ.
ನೀವು ಆಕೆಯನ್ನು ಹೇಗೆ ಸ್ವೀಕರಿಸುತ್ತೀರೋ ಅಥವಾ ನಿಮ್ಮ ಮದುವೆ ಬೇರೆಯವರ ಜೊತೆ ನಿಶ್ಚಯವಾಗುತ್ತದೆಯೋ ಎಂಬ ಆತಂಕ ಆಕೆಗೆ ಇದೆ. ಆದರೆ ಆಕೆ ಮನಸ್ಸಿನಲ್ಲೇ ನಿಮ್ಮನ್ನು ಪೂಜಿಸುತ್ತಿದ್ದಾಳೆ. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ನಿಮಗೆ ಒಳ್ಳೆಯದಾಗಲಿ ಎಂದು ಆಕೆ ದೇವರಿಗೆ ಹರಕೆ ಹೊತ್ತಿದ್ದಾಳೆ. ಆಕೆಯ ಈ ನಿಸ್ವಾರ್ಥ ಪ್ರೀತಿ ಮತ್ತು ಈ ಪ್ರಾರ್ಥನೆಯೇ ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತೆ. ನಿಮಗೆ ತಿಳಿಯದಂತೆ ನಿಮ್ಮನ್ನು ಕಾಪಾಡುತ್ತಿರುವ ಶಕ್ತಿ ಆಕೆಯ ಪ್ರಾರ್ಥನೆಯಲ್ಲಿದೆ. ಈ ಮಹಿಳೆ ನಿಮ್ಮ ಕೆಲಸದ ಸ್ಥಳದಲ್ಲೇ ಇರಬಹುದು ಅಥವಾ ನಿಮ್ಮ ಪಕ್ಕದ ಮನೆಯವರು ಆಗಿರಬಹುದು. ಆಕೆಯ ಹೆಸರಿನ ಮೊದಲ ಅಕ್ಷರ ಎಸ್. ಎಸ್ಸಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಿದೆ. ಈ ಎಸ್ ಅಕ್ಷರದ ಮಹಿಳೆಯರು ಬಹಳ ಬುದ್ಧಿವಂತರು ಮತ್ತು ಈ ಲಕ್ಷ್ಮೀದೇವಿಯ ಅನುಗ್ರಹ ಪಡೆದವರು. ಇವರು ಮಕರ ರಾಶಿಯವರಿಗೆ ಅತ್ಯುತ್ತಮ ಜೋಡಿಯಾಗಬಲ್ಲರು. ಇವರ ಸಂಯೋಗದಿಂದ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಮತ್ತು ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತೆ. ನೀವು ಒಂದು ವೇಳೆ ಇನ್ನೂ ಮದುವೆಯಾಗದಿದ್ದರೆ ಈ ಸಂಕ್ರಾಂತಿಯ ನಂತರದ ಸಮಯ ನಿಮಗೆ ಬಹಳ ಪ್ರಶಸ್ತವಾಗಿದೆ. ನಿಮ್ಮ ಸುತ್ತಮುತ್ತ ಇರುವ ಮಹಿಳೆಯರನ್ನು ಒಮ್ಮೆ ಗಮನಿಸಿ. ಯಾರು ನಿಮ್ಮ ಬಗ್ಗೆ ಅತಿಯಾದ ಕಾಳಜಿ ತೋರುತ್ತಿದ್ದಾರೆ, ಯಾರು ನಿಮ್ಮ ಧ್ವನಿ ಕೇಳಲು ಕಾತರರಾಗಿದ್ದಾರೆ ಎಂಬುದನ್ನು ಗಮನಿಸಿ. ಅವರೇ ನಿಮ್ಮ ಜೀವನದ ಆ ರಹಸ್ಯ ಪ್ರೇಯಸಿ. ಆಕೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ, ಏಕೆಂದರೆ ಇಂತಹ ನಿಸ್ವಾರ್ಥ ಪ್ರೀತಿ ಎಲ್ಲರಿಗೂ ಕೂಡ ಸಿಗೋದೇ ಇಲ್ಲ. ಒಂದು ವೇಳೆ ನೀವು ಈಗಾಗಲೇ ವಿವಾಹಿತರಾಗಿದ್ದರೆ ಈ ಪ್ರೀತಿಯನ್ನು ಒಂದು ಗೌರವಾನ್ವಿತ ಸಂಬಂಧವಾಗಿ ಅಥವಾ ಆಶೀರ್ವಾದವಾಗಿ ಕಾಣಿ. ಇದರಿಂದ ನಿಮ್ಮ ಕುಟುಂಬ ಜೀವನಕ್ಕೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಿ. ಆಕೆಯ ಹಿತೈಷಿ ಪ್ರಾರ್ಥನೆಗಳು ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಈ ರಾಶಿಯವರಿಗೆ ಇನ್ನು ಮುಂದೆ ಬರುವ ಸಮಯ ಬಹಳ ಉತ್ತಮವಾಗಿದೆ. ನೀವು ನಿಮ್ಮ ಕುಲದೇವರಿಗೆ ಮತ್ತು ಈ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ. ಇದರಿಂದ ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಮುಗ್ಗಟ್ಟುಗಳು ದೂರವಾಗುತ್ತೆ. ನಿಮ್ಮನ್ನು ರಹಸ್ಯವಾಗಿ ಪ್ರೀತಿಸುವ ಆ ಮಹಿಳೆಯಿಂದಾಗಿ ನಿಮ್ಮ ಜೀವನದಲ್ಲಿ ಈ ಪಾಸಿಟಿವ್ ಎನರ್ಜಿ ಅಥವಾ ಈ ಸಕಾರಾತ್ಮಕ ಶಕ್ತಿ ಸಂಚಲನವಾಗಲಿದೆ. ನಿಮ್ಮ ಒಂದು ವ್ಯಕ್ತಿತ್ವವನ್ನು ನೀವು ಮತ್ತಷ್ಟು ಉತ್ತಮಪಡಿಸಿಕೊಳ್ಳಿ. ಇಲ್ಲಿ ಕೊನೆಯದಾಗಿ ನಾವು ನೋಡೋದಾದರೆ ಈ ರಾಶಿಯವರೇ, ನಿಮ್ಮನ್ನು ಇಷ್ಟಪಡುವವರನ್ನು ಎಂದಿಗೂ ಕೂಡ ನೀವು ನಿರ್ಲಕ್ಷಿಸಬೇಡಿ. ಅವರ ಪ್ರೀತಿಯನ್ನು ಗೌರವಿಸಿ. ನಿಮ್ಮ ಜೀವನದಲ್ಲಿ ಈ ಮಹಿಳೆಯ ಪ್ರವೇಶ ಅಥವಾ ಆಕೆಯ ಪ್ರಾರ್ಥನೆಯಿಂದ ದೊಡ್ಡ ಮಟ್ಟದ ಬದಲಾವಣೆಗಳು 100ಕ್ಕೆ 100% ಸತ್ಯವಾಗಿ ನಡೆಯಲಿವೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಈ ವಿಡಿಯೋ ಮಾಹಿತಿಯನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ಶನಿವಾರದಂದು ನೀವು ಆದಷ್ಟು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚಿ ಬರೋದ್ರಿಂದ ಮತ್ತು ಮನೆಯಲ್ಲಿ ಈ ತುಳಸಿ ಕಟ್ಟೆಯ ಹತ್ತಿರ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತೀರ. ಮಕ್ಕಳ ವಿದ್ಯಾಭ್ಯಾಸದಲ್ಲೇ ಆಗಿರಬಹುದು, ಅನಾರೋಗ್ಯದ ವಿಷಯದಲ್ಲೇ ಆಗಿರಬಹುದು, ಈ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ವಾದ ವಿವಾದಗಳು, ಜಗಳಗಳು, ಕದನಗಳು ಏನೇ ಆಗ್ತಿದ್ರೂ ಅದು ಕೂಡ ನಿಂತು ನೀವು ಅನ್ಯೋನ್ಯವಾಗಿ ನೀವು ಸಂಸಾರ ಅನ್ನೋದು ಜೀವನ ಅನ್ನೋದು ನಡೆಸ್ತೀರ. ಮತ್ತು ಈ ಮಕ್ಕಳಿಗೆ ಕೆಲಸ ಸಿಗದಲ್ಲೇ ಇದ್ದರೆ ಅವರಿಗೂ ಕೂಡ ತುಂಬ ವರ್ಷಗಳಿಂದ ಅವರು ಒದ್ದಾಡುತ್ತಾ ಇದ್ದರೆ ಅವ್ರಿಗೂ ಕೂಡ ಕೆಲಸ ಅನ್ನೋದು ಸಿಗುತ್ತೆ. ಜೀವನದಲ್ಲಿ ಅವರು ಕೂಡ ಈ ಒಳ್ಳೆಯ ಮಟ್ಟದ ಈ ಉನ್ನತ ಮಟ್ಟದ ಒಂದು ಕೆಲಸಕ್ಕೆ ಹೋಗಬಹುದು. ಆದಷ್ಟು ಶನಿ ಭಗವಾನರನ್ನು ನೀವು ಪೂಜೆಯನ್ನು ಮಾಡಿ ಎಳ್ಳು ಬತ್ತಿಗಳನ್ನು ಹಚ್ಚೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ತೊಲಗಿ ಹೋಗಿ ಈ ನರದೃಷ್ಟಿ, ಮಾಟ ಮಂತ್ರ ಏನೇ ಒಂದು ಆಗಿರಬಹುದು ಅದು ಕೂಡ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಈ ಅದೃಷ್ಟ ಅನ್ನೋದು, ಈ ರಾಜಾಧಿಕಾರ ಅನ್ನೋದು, ಕುಬೇರ ಯೋಗ ಅನ್ನೋದು ಕೂಡಿ ಬರುತ್ತೆ. ಆದಷ್ಟು ಬಡಬಗ್ಗರಿಗೆ ಆಹಾರವನ್ನು ನೀಡಿ, ಇಲ್ಲಾಂದರೆ ಅವ್ರಿಗೆ ತುಂಬ ಅಗತ್ಯ ಇರುವವರಿಗೆ ಈ ಬಟ್ಟೆಯನ್ನು ದಾನ ಮಾಡಬಹುದು ಅಥವಾ ಈ ಚಪ್ಪಲಿಯನ್ನು ದಾನವಾಗಿ ಕೊಡಿ. ಮತ್ತು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅಕ್ಕಿ ಮತ್ತು ನೀರನ್ನು ಇಡೋದ್ರಿಂದ ಮತ್ತು ನಾಯಿಗಳಿಗೆ, ಹಸುಗಳಿಗೆ ಈ ಗೋಧಿ ಹಿಟ್ಟಿನ ಚಪಾತಿಯನ್ನು ಕೊಡೋದ್ರಿಂದ ಏನೇ ಕಷ್ಟಗಳಿದ್ರೂ ಅದು ಕೂಡ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದು ನೆರವೇರುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು.